ಮ್ಯಾಕ್ಸ್ ದಿ ಮ್ಯಾಕ್ಸಿಮಮ್ ಸಿನಿಮಾ ರಿಲೀಸ್ ಆಗಿದ್ದೇ ತಡ ಅಭಿಮಾನಿಗಳು ಫುಲ್ ಖುಷ್. ಇಷ್ಟಕ್ಕೂ ಸಿನಿಮಾದ ಕಥೆ ಏನು ಅಂತ ನೋಡಿದರೆ ವಾವ್ ಅನ್ನೋ ಅದ್ಭುತವಾದ ಕಥೆ ಏನಿಲ್ಲ. ಆದರೆ ಇರೋ ಕಥೆಯನ್ನು ಹೇಗೆ ಹೇಳ್ತಾರೆ ಅಂದರೆ ಸಿನಿಮಾ ನೋಡೋರಿಗೆ ಉಸಿರಾಡೋಕ್ಕೂ ಟೈಮ್ ಕೊಡಲ್ಲ. ವೇಗ ವೇಗ ವೇಗ. ಮ್ಯಾಕ್ಸ್ ಸಿನಿಮಾದ ಪವರ್ರೇ ಅಂಥದ್ದು. ಸಖತ್ ಸ್ಪೀಡ್. ಪ್ರೇಕ್ಷಕರ ಪ್ರಕಾರ, ಸುದೀಪ್ ಫ್ಯಾನ್ಸ್ ಪ್ರಕಾರ ಬಚ್ಚನ್ ಚಿತ್ರದ ನಂತರ ಮಸ್ತ್ ಆ್ಯಕ್ಷನ್ ಇರೋ ಸಿನಿಮಾ. ವಿಷ್ಣುವರ್ಧನ ನಂತರ ಮಸ್ತ್ ಥ್ರಿಲ್ಲಿಂಗ್ ಸೀನ್ಸ್ ಇರೋ ಸಿನಿಮಾ. ಕೋಟಿಗೊಬ್ಬ 2 ನಂತರ ಅಷ್ಟು ಫಾಸ್ಟಾಗಿ ಮನರಂಜನೆ ಕೊಡೋ ಸಿನಿಮಾ ನಡೆಯೋದು ಒಂದು ನೈಟಲ್ಲಿ. ಒನ್ ನೈಟ್ ಸ್ಟೋರಿ ಅಂದರೆ ಥಟ್ ಅಂತ ನೆನಪಾಗೋದು ತಮಿಳಿನ ಖೈತಿ ಸಿನಿಮಾ. ಕಥೆಯನ್ನು ಪೂರ್ತಿ ಹೇಳಲ್ಲ, ಆದರೆ ರಾಜಕಾರಣಿ, ಅವರ ಮಕ್ಕಳ ಆಟಾಟೋಪ, ಪೊಲೀಸರಲ್ಲೇ ಇರೋ ರಾಜಕಾರಣಿಗಳ ಚೇಲಾಗಳು, ಅರ್ಜುನ್ ಮಹಾಕ್ಷಯ್ನನ್ನು ಹೊಡೆಯೋದಕ್ಕೆ ನಡೆಯೋ ಆಟ ಅದ್ಯಾಕೆ ನಡೆಯುತ್ತೆ ಅನ್ನೋದನ್ನೆಲ್ಲ ಸಿನಿಮಾದಲ್ಲಿ ರೋಚಕವಾಗಿ ತೋರಿಸಿದ್ದಾರೆ. ಮಾಣಿಕ್ಯದಲ್ಲಿ ಕಿಚ್ಚನಿಗೆ ಜೋಡಿಯಾಗಿದ್ದ ವರಲಕ್ಷ್ಮಿ ಶರತ್ಕುಮಾರ್ ಇಲ್ಲಿ ವಿಲನ್ ಆಗಿದ್ದಾರೆ. ಅಪಾಪೋಲಿ ಕೆಲಸ ಮಾಡಿದ ರಾಜಕಾರಣಿಗಳ ಮಕ್ಕಳನ್ನು ರಕ್ಷಿಸೋಕೆ ನಡೆಯೋ ಗೇಮು ರೋಚಕವಾಗಿಯೂ ಇದೆ. ಸುದೀಪ್ ಅವರ ಬಾಡಿ ಲ್ಯಾಂಗ್ವೇಜ್ ಕಣ್ಣಲ್ಲೇ ಅಬ್ಬರಿಸೋದು ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ. ಆದರೆ ಅದು ಹಳೇ ಸಿನಿಮಾ ಸ್ಟೈಲುಗಳನ್ನೇ ನೆನಪಿಸುತ್ತೆ ಅನ್ನೋದೊಂದು ಮೈನಸ್ಸು. ಹೊಸತನ ಅನಿಸೋದಿಲ್ಲ. ಇನ್ನು ಸ್ಲೋ ಮೋಷನ್ನಲ್ಲಿ ಓಡಾಡೋದನ್ನೇ ಸ್ಟೈಲ್ ಮಾಡಿಕೊಂಡಿರೋ ಸುದೀಪ್ ಅವರಲ್ಲಿ ಲವಲವಿಕೆ ಮಿಸ್ ಆದಂತೆ ಕಾಣುತ್ತೆ. ಜೊತೆಗೆ ಹುಚ್ಚ ಚಿತ್ರದ ನಂತರ ಸುದೀಪ್ ಈ ಚಿತ್ರದಲ್ಲಿ ಜಾಸ್ತಿ ಸಿಗರೇಟ್ ಸಿದ್ದಿದ್ದಾರೆ. ಇಷ್ಟ ಆಗೋದು ಥ್ರಿಲ್ ಮತ್ತು ಸಸ್ಪೆನ್ಸ್ ಮೇಂಟೈನ್ ಮಾಡಿರೋದು. ಚಿತ್ರಕಥೆ ಇನ್ನೊಂಚೂರು ಬಿಗಿ ಇರಬೇಕಿತ್ತು ಅನ್ನೋದೊಂದು ಕಂಪ್ಲೇಂಟು ಮತ್ತು ಕಾಂಪ್ಲಿಮೆಂಟು. ಇನ್ನು ಸಿನಿಮಾದ ಇನ್ನೊಬ್ಬ ಹೀರೋ ಅಜನೀಶ್ ಲೋಕನಾಥ್. BGM ಸಖತ್ತಾಗಿದೆ. ಹಾಡುಗಳು ತುಂಬ ಹೊತ್ತು ಇರೋದಿಲ್ಲ, ಹೀಗೆ ಮಿಂಚಿ ಮರೆಯಾಗಿ ಬಿಡ್ತವೆ. ವಿಜಯ್ ಕಾರ್ತಿಕೇಯನ್ ಸಿನಿಮಾವನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ದೇವರ ಕುಣಿತದ ನಡುವೆ ನಡೆಯೋ ಫೈಟ್ ಸೀಕ್ವೆನ್ಸ್ ಅದ್ಭುತವಾಗಿ ಮೂಡಿ ಬಂದಿದೆ. ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಪೂಜೆ ಮಾಡಿ ಶೋ ಶುರು ಮಾಡಿದ್ದಾರೆ. ಥಿಯೇಟರ್ಗಳಲ್ಲಿ ಹಬ್ಬ ಮಾಡಿದ್ದಾರೆ. ಇನ್ನು ಮುಂದಿರೋದು ಕಿಚ್ಚನ ಹಬ್ಬ. ಅಬ್ಬಬ್ಬಾ ಕಿಚ್ಚನ ಮ್ಯಾಕ್ಸ್.